ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಕೆಂಪು ಖಾರ ಅಥವಾ ಕಲ್ಲನ ಹಿಂಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಇರ್ತೀರ, ನಾವು ಹೆಂಗೆ ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಇದನ್ನು ಬಿಸಿ ರೊಟ್ಟಿ ಬೆನ್ನಿ ಜೊತೆ ಹಾಕ್ಕೊಂಡು ತಿಂದ್ರೆ ಆಹಾ ಕೆಂಪು ಖಾರ ಬಾಯಾಗ ನೀರು ಬರ್ತೈತಿ. ಬರ್ರಿ ಇದನ್ನು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂಥೇಳಿ ನೋಡೋಣ. ಪಟ್ ಅಂಥೇಳಿ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿವಿ. ಇದನ್ನು ಒಣ ಮೆಣಸಿನ್ಕಾಯಲ್ಲೂ ಮಾಡ್ಕೋಬೋದು, ಹಣ್ಣು ಮೆಣಸಿನ್ಕಾಯಲ್ಲೂ ಮಾಡ್ಕೋಬೋದು. ಬೆಲ್ಲ, ಮೆಂತ್ಯಕಾಳು, ಜೀರಿಗೆ, ಸಾಸಿವೆ, ಉಪ್ಪು, ಇಂಗು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು. ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಹಾಕ್ಕೊಂಡ್ಮೇಲೆ ಮೆಂತ್ಯಕಾಳು ಹಾಕ್ಕೋಬೇಕು. ಈಗ ಇದನ್ನು ಹಣ್ಣು ಮೆಣಸಿನ್ಕಾಯಲ್ಲಿ ಮಾಡೀವಿ. ಒಣ ಮೆಣಸಿನ್ಕಾಯಿ ಒಳಗೆ ಮಾಡ್ಕೊಳ್ಳೋದಾತಂದ್ರೆ ಅದನ್ನು ಬಿಸಿನೀರಿನಾಗ ಒಂದು 10 ನಿಮಿಷ, 10ರಿಂದ 15 ನಿಮಿಷ ನೆನೆಸಿ ಮಾಡ್ಕೊಬೋದು ನೀವು. ಜೀರಿಗೆ ಹಾಕ್ಕೋಬೇಕೀಗ. ಮೆಂತ್ಯಕಾಳು, ಜೀರಿಗೆ. ನಮಗೆ ಹಣ್ಣು ಮೆಣಸಿನ್ಕಾಯಿ ಮಾರ್ಕೆಟ್ ಒಳಗೆ ಸಿಕ್ಕಿಲ್ಲಪ್ಪ ಅಂದ್ರೆ ಒಣ ಮೆಣಸಿನ್ಕಾಯಿನ ಹಾಕ್ಕೋಬೋದು ನೀವು. ಸಾಸಿವೆ ಹಾಕ್ಕೋಬೇಕು ಸ್ವಲ್ಪ. ಈಗ ಇದನ್ನು ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಭಾಳ ಟೇಸ್ಟ್ ಇರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದನ್ನು, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ ಕಡೆ ಇದನ್ನು ಕೆಂಪು ಖಾರಕ್ಕೆ ಕಲ್ಲನ ಹಿಂಡಿ ಅಂತೀವಿ. ಈ ಕಡೆ ಎಲ್ಲ ಕೆಂಪು ಖಾರ ಅಂತಾರೆ. ಹೆಸರು ಏನೇ ಇರ್ಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಈಗ ಹಣ್ಣು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಹುರಿಯಾಕ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಚೆಂದಾಗ ಫ್ರೈ ಮಾಡ್ಕೋಬೇಕು. ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಮತ್ತು ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿವಿ ನಾವು. ಆಮೇಲೆ ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಂಡೀವಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣು ಏನು ಇಟ್ಕೊಂಡಿದ್ವಲ್ಲ ಅದನ್ನು, ನೆನೆಸಿ ಇಟ್ಕೊಂಡಿದ್ದು ಹುಣಸೆಹಣ್ಣು ಹಾಕಬೇಕು. ಅದರದ್ದು ಸ್ವಲ್ಪ ನೀರು ಹಾಕಬೇಕು. ನೆನೆಸಿದ ನೀರು ಇದಕ್ಕೆ ಸ್ವಲ್ಪ ಹಾಕ್ಕೋಬೇಕು. ಹುಣಸೆಹಣ್ಣು ನೀರು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಇದನ್ನು ಸ್ವಲ್ಪ ಕೊತ್ತಂಬರಿ ಹಾಕಬೇಕೀಗ. ಲಾಸ್ಟ್ರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದಾಗಿ ಎಲ್ಲ ಮಿಕ್ಸ್ ಆಗಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇದನ್ನು ಮುಂಚಿನ ಹಳೆ ಕಾಲದಾಗೆಲ್ಲ ಇಂಡಿ ಅರಿಯೋ ಕಲ್ಲು ಬರ್ತಿತ್ತು, ಅದ್ರೊಳಗೆ ಜಜ್ಕೊತಿದ್ರು. ಸ್ವಲ್ಪ ಬೆಲ್ಲ ಹಾಕಿದ್ವಿ. ಈಗೆಲ್ಲ ಮಿಕ್ಸರ್ ಬಂದಾವು, ಅವೆಲ್ಲ ಕಲ್ಲು ಹೋಗೇ ಬಿಟ್ಟಾವ. ಈಗ ಮಿಕ್ಸರ್ ಒಳಗೆ ಮಾಡ್ಕೊಳಕತ್ತೀವಿ. ಮುಂಚೆ ಕಲ್ಲಿನಾಗ ಅರಿತಿದ್ರು, ಇದಕ್ಕೆ ಕಲ್ಲನ ಹಿಂಡಿ ಅಂತ ಹೆಸರು ಬಂತು. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ನಾಗ ಇದನ್ನು ಹಾಕಿ ಚಟ್ನಿ ಮಾಡ್ಕೋಬೇಕು. ಯಾರ ಮನ್ಯಾಗ ಅರಿಯೋ ಕಲ್ಲು ಐತಿ ಅವ್ರು ಅದ್ರಾಗ ಮಾಡ್ಕೋಬೋದು. ಇರ್ಲಾರ್ದವರು ಆಲ್ಮೋಸ್ಟ್ ಅಲ್ಲಿ ಯಾರ ಮನೆಯಾಗೂ ಇಲ್ಲೇ ಇಲ್ಲ. ಈಗ ಇರ್ಲಾರ್ದವರು ಇದನ್ನು ಮಿಕ್ಸಿ ಜಾರ್ನಾಗ ಹಾಕೋಬೋದು. ಬಟ್ ಆ ಕಲ್ಲಾಗ ಮಾಡ್ಕೊಂಡ್ರೆ ಮಾತ್ರ ಈ ಚಟ್ನಿ ಟೇಸ್ಟ್ ಸೂಪರಾಗಿ ಬರ್ತೈತಿ. ಇನ್ನು ಹಾಕ್ಕೊಂಡು ಚಟ್ನಿ ಹಂಗೆ ರುಬ್ಕೊಂಡು ನಮ್ಮ ಚಟ್ನಿ ರೆಡಿ ಆಯ್ತು. ಈಗ ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡು ಎಷ್ಟು ದಿನ ಬೇಕಾದ್ರೂ ತಿನ್ಕೋಬೋದು ನೀವು. ಟೇಸ್ಟಿಯಾಗಿರ್ತೈತಿ. ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ. ಹೆಂಗಿತ್ತು ಟೇಸ್ಟ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊರಿ, ಅದ್ರ ಮೇಲೆ ಒಂದಿಟ್ಟು ಬೆಣ್ಣೆ ಹಾಕ್ಕೊಂಡು ಕೆಂಪು ಖಾರ ಹಾಕ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತಂತ ನಮಗೆ ಹೇಳ್ರಿ. ಸಾಧ್ಯವಾದರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗು, ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆಯಾಗಬೇಡ ಎಂದು ನುಡಿಮುತ್ತನ್ನು ಹೇಳುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.